ಇದೆ. ಈ ಎಲ್ಲ ಆಯಾಮಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ 26ಕ್ಕೆ ಮತ್ತೊಂದು ಪ್ರಮಾಣ ವಚನ ಏನಾದರೂ ಆಗುತ್ತಾ? ನೋಡಿ, ಏನಿದು ಕ್ರಾಂತಿ, ಒಂದ್ಸಲ ಜುಲೈ ಕ್ರಾಂತಿ, ನವೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ ಅಂತ ಹೇಳ್ತಾ ಇದ್ದಾರಲ್ವಾ, ಇದನ್ನು ನೋಡಿ ನೋಡಿ ಕೇಳಿ ಕೇಳಿ ಜನ ಬೇಸತ್ತಿದ್ದಾರೆ. ಹೌದು. ಒಂದೇನು ಅಂದರೆ ಜನರಲ್ಲಿರೋದು, ಜನರಿಗೆ ಬೇಕಾಗಿರೋದು ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳು. ಏನು ಇವತ್ತಿನ ದಿವಸ ಗುಂಡಿಯಲ್ಲಿ ರಸ್ತಿದೆಯೋ ರಸ್ತೆಯಲ್ಲಿ ಗುಂಡಿದೆಯೋ ಅಂತೇಳಿ ಗೊತ್ತಾಗ್ತಾ ಇಲ್ಲ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಯಾವಾಗ ಆ ಗುಂಡಿ ಮುಕ್ತವಾಗಿ ಯಾವಾಗ ಆಗುತ್ತೆ, ಬೆಂಗಳೂರು ಆಗಿರ್ಬೋದು ಮತ್ತು ಬೆಂಗಳೂರೇತರ ಕೆಲವು ಜಿಲ್ಲೆಗಳಾಗಿರ್ಬೋದು, ಈ ಸರಿಯಾದ ಸಮಯಕ್ಕೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕರೆಂಟಿನ ವ್ಯವಸ್ಥೆ ಆಗಿರ್ಬೋದು ಆ ಹಳ್ಳಿಗಳಲ್ಲಿ, ಅದು ಯಾವಾಗ ಒದಗಿಸ್ತಾರೆ ಅಂತೇಳಿ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ಇವತ್ತಿನ ದಿವಸ ಜನ. ಅದರ ಮಧ್ಯದಲ್ಲಿ ಇವರು ಕುರ್ಚಿಗಳ ಕಿತ್ತಾಟ, ಏನೋ ಮಂತ್ರಿಗಳ ಕಿತ್ತಾಟ, ಇದರ ಮಧ್ಯದಲ್ಲಿ ಈ ಕಾಲಹರಣವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು. ಇವತ್ತಿನ ದಿನ SP ಹಣವನ್ನು ನುಂಗಾಕಿದ್ರು, ಮೂಡ ಸೈಟನ್ನು ನುಂಗಾಕಿದ್ರು. ನಂತರದಲ್ಲಿ ಸಾಕಷ್ಟು ಏನು ಈಗ ಬುರ್ಡೆ ಅಂತೇಳಿ ಬುರ್ಡೆ ಬಿಟ್ಟರು, ಬುರ್ಡೆ ಗ್ಯಾಂಗ್ ಅಂತೆ. ನಂತರದಲ್ಲಿ ವಲಸಿಗ ಕಾಂಗ್ರೆಸ್ಸಿಗರು, ಮೂಲ ಕಾಂಗ್ರೆಸ್ಸಿಗರು ದೊಡ್ಡ ಕಿತ್ತಾಟ ಇದೆ ಅಂತೇಳಿ ಅವರಲ್ಲೇ ಸ್ಟಾರ್ಟ್ ಆಗಿದೆ. ನೋಡಿ, ಇವತ್ತಿನ ದಿವಸ ಜನರಿಗೆ ಬೇಕಾಗಿರೋದು ನಿಮ್ಮ ಕಿತ್ತಾಟಗಳಲ್ಲ, ಇವತ್ತಿನ ದಿವಸ ಬೇಕಾಗಿರೋದು ಜನರ ಅಭಿವೃದ್ಧಿ. ಜನರ ಅಭಿವೃದ್ಧಿ ಯಾವ ರೀತಿ ಮಾಡ್ತೀರಾ? ನೀವೇನು ಪ್ರಣಾಳಿಕೆಯಲ್ಲಿ ಹೇಳಿದೀರಾ, ಏನು 5 ಗ್ಯಾರಂಟಿಗಳಷ್ಟೇ ಅಲ್ಲ, ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ದೀರಾ. 5 ಗ್ಯಾರಂಟಿಗಳನ್ನು ನಿಮ್ ಸಮಗ್ರವಾಗಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿನ ದಿವಸ ಸಾವಿನ ಗ್ಯಾರಂಟಿ, ರೈತರು ಇಷ್ಟೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನೆರೆ ಬಂದಿದೆ, ಒಂದೇ ಒಂದು ಸಚಿವರು ಹೋಗಿ ಅಲ್ಲಿ ಜಿಲ್ಲೆಯಲ್ಲಿ ಗಮನಿಸ್ತಾ ಇಲ್ಲ. ಎಷ್ಟು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವರ ಕಿತ್ತಾಟದಲ್ಲಿ ಕಾಲಹರಣ ಮಾಡಿಕೊಂಡು ಇವತ್ತಿನ ದಿವಸ ಮೋಜು ಮಸ್ತಿ ಮಾಡಿಕೊಂಡು ಇವರು ಜನರ ಒಂದು ಟ್ಯಾಕ್ಸ್ ನ ಹಣದಲ್ಲಿ ಜಮೀರಾಗಿರ್ಬೋದು,